ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ RR ವರ್ಸಸ್ GT ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಜೈಪುರದ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ. ಇಲ್ಲಿ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಒಳ್ಳೆ ಬ್ಯಾಟಿಂಗ್ ಪಿಚ್ ಇರುತ್ತೆ, ಬೌಲಿಂಗ್ ಕೂಡ ಸ್ವಲ್ಪ ಹೆಲ್ಪ್ ಇರುತ್ತೆ. ನೈಟ್ ಮ್ಯಾಚ್ ಆಗೋದ್ರಿಂದ ಡ್ಯೂ ಕೂಡ ಬೀಳುತ್ತೆ ಮತ್ತು ಡ್ಯೂ ಬೀಳೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ 160 ಇದೆ. ಬಟ್ ಈ IPL ಅಲ್ಲಿ 160 ಹೊರಗೆ ಚೇಸ್ ಮಾಡ್ತಾ ಇದಾರೆ. ಇವತ್ತಿನ ಮ್ಯಾಚ್, ನೆನ್ನೆ ಮ್ಯಾಚ್ ಕೂಡ 160 ಒಳಗಡೆನೆ ಬಂತು. ಕಳೆದ ಸುಮಾರು ಮ್ಯಾಚ್ ಗಳು 160 ಒಳಗಡೆನೆ ಬರ್ತಾ ಇದೆ. ಅವೆಲ್ಲ ಚೇಸ್ ಆಗ್ತಾ ಇದಾವೆ. ಇಲ್ಲಿ ಗೆಲ್ಬೇಕು ಅಂದ್ರೆ 200 ಹೊಡಿಲೇಬೇಕು. 200 ಹೊಡೆದ್ರೆ ಏನೋ ಒಂಥರ ಚಾನ್ಸ್ ಇರುತ್ತೆ, ಡಿಪೆಂಡ್ ಮಾಡ್ಕೊಳ್ಳೋ ಟೀಮ್ಗೆ. 200 ಹೊಡಿಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬೌಲಿಂಗ್ ಗೆ, ಸೆಕೆಂಡ್ ಬೌಲಿಂಗ್ ಮಾಡಕ್ಕೆ. ಇನ್ನು ನೆಕ್ಸ್ಟ್ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡೋದಾದ್ರೆ, ಎರಡು ತಂಡಗಳು 7 ಮ್ಯಾಚ್ ಆಡಿವೆ. 7 ಮ್ಯಾಚ್ ಆಡ್ಬಿಟ್ಟು 7 ಮ್ಯಾಚ್ ಅಲ್ಲಿ 3 ಮ್ಯಾಚ್ ರಾಜಸ್ಥಾನದವ್ರು ಗೆದ್ದವ್ರೆ, 4 ಮ್ಯಾಚ್ ಗುಜರಾತ್ ಅವ್ರು ಗೆದ್ದವ್ರೆ. ಇಲ್ಲಿ ಒಂಥರ ಈಕ್ವಲಿ ಇದೆ ಹೆಡ್ ಟು ಹೆಡ್ ನೋಡೋದಾದ್ರೆ. ಇನ್ನು ಎರಡು ಟೀಮ್ ನ ಹೆಡ್ ಟು ಹೆಡ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ ನೋಡೋದಾದ್ರೆ, ಎರಡು ತಂಡಗಳು 2 ಮ್ಯಾಚ್ ಆಡಿವೆ, ತಲಾ ಒಂದೊಂದು ಮ್ಯಾಚ್ ನ ಗೆದ್ದಿವೆ. ಇಲ್ಲೂ ಕೂಡ ಈಕ್ವಲಿ ಇದೆ ಹೆಡ್ ಟು ಹೆಡ್. ಬಟ್ ಏನಪ್ಪಾ ಅಂದ್ರೆ ಈ ಸೀಸನ್ ಅಲ್ಲಿ ಅವರು ಏಪ್ರಿಲ್ ಆಡಿದ್ರು ಮ್ಯಾಚ್ ನ. ಏಪ್ರಿಲ್ 11ನೇ ತಾರೀಕು ಆಡಿದಂತ ಮ್ಯಾಚ್ ಅಲ್ಲಿ ರಾಜಸ್ಥಾನದವರು 6 ರನ್ನಿಂದ ಗೆದ್ದಿದ್ರು. 6 ರನ್ನಿಂದ ಗುಜರಾತ್ ಅವ್ರನ್ನ ಸೋಲ್ಸಿದ್ರು. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡಿದ್ರೆ 4-5ನೇ ಸ್ಥಾನದಲ್ಲಿ ಇವರಿದ್ದಾರೆ. 4ನೇ ಸ್ಥಾನದಲ್ಲಿ ಗುಜರಾತ್ ಅವರು, ರಾಜಸ್ಥಾನದವರು ಇದ್ದಾರೆ. 5ನೇ ಸ್ಥಾನದಲ್ಲಿ ಗುಜರಾತ್ ಅವರು ಇದ್ದಾರೆ. ಅದರಿಂದ ಎರಡು ತಂಡಗಳು ಈಕ್ವಲಿ ಇವೆ ಎಲ್ಲ ನೋಡಿದ್ರೆ. ಮತ್ತು ಎರಡು ತಂಡಗಳು ಕೀ ಪ್ಲೇಯರ್ ಟು ವಾಚ್ ಯಾರಾಗ್ಬೋದಪ್ಪ ಅಂದ್ರೆ, ನನ್ನ ಪ್ರಕಾರ ಕೀ ಪ್ಲೇಯರ್ ಟು ವಾಚ್ ಯಾರಾಗ್ಬೋದಪ್ಪ ಅಂದ್ರೆ, ರಾಜಸ್ಥಾನ್ ಕಡೆ ಜೈಸ್ವಾಲ್ ಅವರು ಇವತ್ತು ಒಂದು ಬಿಗ್ ಕಾಂಟ್ರಿಬ್ಯೂಟ್ ನ ನೀಡ್ತಾರೆ ಗೆಲುವಲ್ಲಿ. ರಾಜಸ್ಥಾನ್ಗೆ ಒಂದು ಸ್ಕೋರಿಂಗ್ ಅಲ್ಲಿ ಜೈಸ್ವಾಲ್ ಅವರು ಕಾಂಟ್ರಿಬ್ಯೂಟ್ ನ ಚೆನ್ನಾಗಿ ನೀಡ್ತಾರೆ. ಮತ್ತು ಅದೇ ರೀತಿ ಈ ಕಡೆ ನೋಡೋದಾದ್ರೆ ಗುಜರಾತ್ ಕಡೆ ಇವತ್ತಿನ ಮ್ಯಾಚ್ ಅಲ್ಲಿ ಸಾಯಿ ಸುದರ್ಶನ್ ಅವರು ಚೆನ್ನಾಗ್ ಆಡ್ತಾರೆ. ಇನ್ನು ನೆಕ್ಸ್ಟ್ ಬೌಲಿಂಗ್ ಗೆ ಬಂದ್ರೆ, ಗುಜರಾತ್ ಕಡೆ ಮೊಹಮ್ಮದ್ ಸಿರಾಜ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ ಬೌಲಿಂಗ್ ಗೆ ರಾಜಸ್ಥಾನ್ ಕಡೆ ಯಾರಪ್ಪ ಚೆನ್ನಾಗ್ ಮಾಡ್ಬೋದು ಅಂದ್ರೆ, ರಾಜಸ್ಥಾನ್ ಕಡೆ ಇವತ್ತು ನಮ್ಮ ಕರ್ನಾಟಕದ ಹುಡುಗ ಯಶ್ರಾಜ್ ಪುಂಜಾ ಅವರು ಚೆನ್ನಾಗಿ ಬೌಲಿಂಗ್ ನ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈ ಮ್ಯಾಚ್ ನ ನಾನು ರಾಜಸ್ಥಾನದವರು ಗೆಲ್ತಾರೆ, ರಾಜಸ್ಥಾನದವರು ಗೆದ್ದು ಈ ಮ್ಯಾಚ್ ನ ಅವರು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋ ಪರ್ಸೆಂಟೇಜ್ ನ ಜಾಸ್ತಿ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಥ್ಯಾಂಕ್ ಯು ಗೈಸ್.